ಪ್ರದೀಪ್ ಈಶ್ವರ್, ಬುರುಡೆದಾಸ, ಪುಕ್ಕಲು ಜೋಗಿ ಡೈಲಾಗ್ ಹೊಡೆದ ಕ್ಷಣಕ್ಕೆ ದೊಡ್ಡ ಲೀಡರ್ ಆಗೋದಿಲ್ಲ. ಪ್ರದೀಪ್ ಈಶ್ವರ್ ವಿರುದ್ಧ ಗುಡುಗಿದಂತ ಶಾಸಕ ಎಚ್.ಕೆ. ಮಂಜು. ಕುಮಾರಣ್ಣ ಮಾಜಿ ಪ್ರಧಾನಿ ಅವರ ಮಗ, ಸಿಎಂ ಆಗಿದ್ದವರು. ನೀನು ನಾನು ಮೊದಲ ಬಾರಿ ಶಾಸಕರಾಗಿರೋದು. ದೊಡ್ಡವ್ರ ಬಗ್ಗೆ ಮಾತನಾಡುವ ದೊಡ್ಡ ವ್ಯಕ್ತಿ ಅಲ್ಲ. ನಿನ್ನ ಸ್ಥಾನಮಾನವನ್ನ ಅರಿತುಕೊಂಡು ಮಾತನಾಡು. ಕೇಂದ್ರ ಸಚಿವರ ಬಗ್ಗೆ ಮಾತನಾಡುವ ನೈತಿಕತೆ ನಿನ್ಗಿಲ್ಲ. ನಿನ್ಗೆ ಮಾನ ಮರ್ಯಾದೆ ಇಲ್ಲ. ಕೆಲವು ಕಡೆ ಚಪ್ಪಲಿ ಹಿಡಿದು ನಿಂತಿದ್ರು, ಮರ್ತೋಗಿದ್ಯಾ? ನಾಲಿಗೆ ಮೇಲೆ ಹಿಡಿತಾ ಇರ್ಲಿ ಅಂತ ಎಚ್.ಕೆ. ಮಂಜು ಪ್ರದೀಪ್ ಈಶ್ವರ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಒಬ್ರು ಶಾಸಕರಾಗ್ಲೇ ಹೈಟೆಕ್ ಲೈಫ್ ಲೀಡ್ ಮಾಡಕ್ ಹೋದ್ರು. ಕುಮಾರಣ್ಣವರು ಮಾಜಿ ಪ್ರಧಾನಿಯವ್ರ ಮಗ, 2 ಬಾರಿ ಮುಖ್ಯಮಂತ್ರಿ ಆದರು. ನಾವು ಕುಮಾರಣ್ಣವರು ಬೇರೆಯವರೆಲ್ಲ ಪ್ರದೀಪ್ ಈಶ್ವರ್ ಬಗ್ಗೆ ನಾವೇನು ಹೇಳಿಕೆ ಕೊಡುವಂತ ಒಂದು ದೊಡ್ಡ ವ್ಯಕ್ತಿ ಪ್ರದೀಪ್ ಈಶ್ವರ್ ಅಲ್ಲ. ಪ್ರದೀಪ್ ಈಶ್ವರ್ ಅವರೇ ಗುಂಡೆದಾಸ, ಬುಕ್ಕುಲ್ ಜೋಗಿ, ನಿನ್ ದಾಸ್ಕೋ ನನ್ ದೊತ್ಕೋ ಅನ್ನೋದು ಬೇಡ. ನೀನು ನಾನೆಲ್ಲ ಮೊದಲನೇ ಬಾರಿ ಶಾಸಕರಾಗಿರೋರು. ಮೋದಿಜಿಯವ್ರ ಬಗ್ಗೆ, ಅಮಿತ್ ಶಾ ಅವ್ರ ಬಗ್ಗೆ, ದೇವೇಗೌಡರ ಬಗ್ಗೆ, ಯಡಿಯೂರಪ್ಪರ ಬಗ್ಗೆ, ಕುಮಾರಣ್ಣವ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡ ವ್ಯಕ್ತಿ ಅಲ್ಲ. ಡೈಲಾಗ್ ಹೊಡೆದಾಕ್ಷಣಕ್ಕೆ ಲೀಡರ್ ದೊಡ್ಡ ಲೀಡರ್ ಅನ್ನಲ್ಲ. ನಿನ್ನ ಸ್ಥಾನಮಾನ ಅರ್ಥಕೊಂಡು ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳ ಬಗ್ಗೆ, ಮಾಜಿ ಮುಖ್ಯಮಂತ್ರಿಗಳ ಬಗ್ಗೆ, ಕೇಂದ್ರ ಸಚಿವರ ಬಗ್ಗೆ ಮಾತಾಡೋದು ಕಲ್ತ್ಕೊಳ್ಳಿ. ನಿಂಗೆ ನೀನೊಬ್ಬ ಸಾಮಾನ್ಯ ಶಾಸಕ. ನಿನ್ನ ಘನತೆ ಗೌರವ ಆ ಶಾಸಕ ಸ್ಥಾನಕ್ಕೆ ಚ್ಯುತಿ ಬಡ್ದ ನಡ್ಕೊಳ್ಳೋದು ಕೂತ್ಕೋ. ನಿನ್ ತರ ಸಾವಿರಾರು ಜನ ಟ್ರೋಲ್ ಮಾಡ್ತಾರೆ. ನಿನ್ಗೇನು ಮಾನ ಮರ್ಯಾದೆ ಏನಿಲ್ಲ. ಬೇರೆ ಬೇರೆ ತರ ಲ್ಯಾಂಗ್ವೇಜ್ ಉಪಯೋಗಿಸ್ತಾರೆ. ಅಷ್ಟೊಂದೆಲ್ಲಾ ಲ್ಯಾಂಗ್ವೇಜ್ ಉಪಯೋಗಿಸಿದ್ರು ಸಹ ನಿನ್ ನಿಂತಿ ಮಾತಾಡೋದು ಬಿಡು. ಕೆಲವು ಕಡೆ ನಿಮ್ಗೆ ಚಪ್ಪೆ ಇಟ್ಕೊಂಡು ನಿಂತಿದ್ರು, ಮರ್ತೇ ಬಿಟ್ಟಿದ್ದೆಲ್ಲ. ನೀನು ಚಪ್ಪೆ ಇಟ್ಕೊಂಡು ನಿಂತಿದ್ರು ಕೆಲವರು ಕಾರ್ಯಕರ್ತರುಗಳು, ಕೆಲವು ಸಂಘಟನೆಯರು, ಮರ್ತೇ ಬಿಟ್ಟಿದ್ದೆ. ಪೊಲೀಸ್ ಪ್ರೊಟೆಕ್ಷನ್ ತಗೊಂಡು ಹೋಗ್ಬೇಕಾಗಿ ಬಂತು. ಕುಮಾರಣ್ಣರೇನೋ ಅವ್ರದ್ದು ಮೋಸ ಮಾಡಿ ಡಿನೋಟಿಫಿಕೇಶನ್ ಮಾಡಿ ದುಡ್ಡು ಮಾಡ್ಕೊಂಡು ಯಾವ್ದೋ ಗಣಿ ದುಡ್ಡಲ್ಲಿ ಅಲ್ಲಿ ಯಾವ ಸಂಪಾದನೆ ಮಾಡೋದಲ್ಲ. ಫಿಲಂ ಪ್ರೊಡ್ಯೂಸರ್ ಕೆಲಸ ಮಾಡ್ತಾ ಇದ್ರು.